ನಮಸ್ಕಾರ, ಇದು ವಿಶ್ವಾಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಪ್ರಕಾಶ್ ಗಜಾನನ್ ಪಾಲಂಕರ್. ಸಮಾಜ ಸೇವಕರು, ಕೊಡುಗೆ ದಾನಿ ಅಂತಲೇ ಗುರುತಿಸಿಕೊಂಡಂಥವರು. ಕಳೆದ 38 ವರ್ಷಗಳಿಂದ ಶಿರಸಿಯಲ್ಲಿ ಪ್ರಖ್ಯಾತ ಕಾಮಧೇನು ಜ್ಯುವೆಲ್ಲರಿ ಅಂಗಡಿ ಮೂಲಕ ಬೆಳ್ಳಿ ಮತ್ತು ಬಂಗಾರದ ವರ್ತಕರಾಗಿದ್ದಾರೆ. ಜೊತೆಗೆ ಪ್ರತಿಷ್ಠಿತ ಅಕ್ಷಯ ಗಾರ್ಡನ್ ಇದರ ಮಾಲೀಕರೂ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿ. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ವಾಣಿಜ್ಯ ನಗರಿಯಾಗಿ ಬೆಳೆಯುತ್ತಿರುವ ಶಿರಸಿ ನಗರದಲ್ಲಿ ಮೂಲಭೂತ ಸೌಕರ್ಯದ ಕೊರತೆಯೇ ಪ್ರಧಾನವಾಗಿ ಕಂಡುಬರುತ್ತದೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಈ ಕುರಿತು ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಅವಧಿಯಲ್ಲಿ ಇಂದಿನ ಚರ್ಚೆ ಇಲ್ಲಿದೆ. ಸರಿಗ ತಾವು ಕಳೆದೊಂದು 50 ವರ್ಷಗಳಿಂದ ಶಿರಸಿಯಲ್ಲಿ ನಿಮ್ಮ ಅಂಗಡಿಯ ಮೂಲಕ, ಉದ್ಯಮದ ಮೂಲಕ ಒಂದು ಬದುಕನ್ನು ಕೊಟ್ಕೊಂಡಿದ್ದೀರಿ. ಹೌದು. ಹಾಗಾಗಿ ತಾವು ಗಮನಿಸಿದಂತೆ ಸಾಮಾಜಿಕವಾಗಿಯೂ ತಾವು ಸಾಕಷ್ಟು ಸೇವೆಗಳಲ್ಲಿ ತೊಡ್ಕೊಂಡಿದ್ದೀರಿ. ಹೌದು. ತಾವು ಗಮನಿಸಿದಂತೆ ಶಿರಸಿಗೆ ಅಥವಾ ಶಿರಸಿ ಜನರಿಗೆ ಏನೇನು ಸಮಸ್ಯೆಗಳು ಕಂಡು ಬಂದಿದೆ ಅಥವಾ ಇನ್ನೇನು ಅಭಿವೃದ್ಧಿ ಆಗಬೇಕು ಅಂತ ತಾವು ಹೇಳುತ್ತೀರಿ? ಶಿರಸಿಯ ಜನರಿಗೆ ಈಗ ಅವಶ್ಯವಾಗಿರೋದು ಮೇನ್ ಇರೋದೇ ರಸ್ತೆ. ನಮಗೆ ಅಗದಿ ಅವಶ್ಯವಾಗಿರೋದು ರಸ್ತೆನೇ. ಅವರು ಭಾಳ ಡೆವಲಪ್ಮೆಂಟ್ ಮಾಡಬೇಕು. ಶಿರಸಿಯಿಂದ ಹುಬ್ಳಿಗೆ ನಮ್ಗೆ ಹೋಗ್ಲಿಕ್ಕೆ ರಸ್ತೆನೇ ಇಲ್ಲ. ಅದು ಆ್ಯಕ್ಚುಲಿ 4 ways ಅವರು ಮಾಡಲೇಬೇಕು. ನಮ್ಮದು ಶಿರಸಿ ವ್ಯಾಪಾರಸ್ಥರಾಗಲಿ, ವ್ಯಾವಹಾರಿಕವಾಗಲಿ ಅಥವಾ ರಿಲೇಷನ್ಶಿಪ್ ಆಗಲಿ, ಪ್ರತಿಯೊಂದಕ್ಕೂ ಏರ್ಪೋರ್ಟ್ ಆಗಲಿ, ನಾವು ಹುಬ್ಳಿಯನ್ನೇ ನಂಬ್ಕೊಂಡಿದ್ದಿದ್ದು. ನಮ್ಗೆ ಹುಬ್ಳಿಗೆ ಹೋಗ್ಲಿಕ್ಕೆ ರಸ್ತೆನೇ ಇಲ್ಲ. ನಮ್ಮ ಶಿರಸಿಯಿಂದ ಹುಬ್ಳಿ, ಶಿರಸಿಯಿಂದ ಯಲ್ಲಾಪುರ, ಶಿರಸಿಯಿಂದ ಸಿದ್ದಾಪುರಕ್ಕೆ ಒಂದು ಒಳ್ಳೆಯದು ಒಂದು ರಸ್ತೆಯನ್ನು ಕೊಡಬೇಕು. ಫಸ್ಟ್ ಶಿರಸಿ ಟು ಹುಬ್ಳಿ ನಮ್ಗೆ 4 ways ರಸ್ತೆಯನ್ನು ಕೊಡಬೇಕು. ಅದು ನಮಗೆ ಎಲ್ಲರಿಗೂ ಇದು ಅನುಕೂಲ, ಇದು ಎಲ್ಲರಿಗೂ ಅವಶ್ಯಕತೆ. ನಾನು ಒಬ್ಬಂದೇ ಅಲ್ಲ, ಇಡೀ ಊರಿನ ಜನರದ್ದು ಒಂದು ಬೇಡಿಕೆ. ಹಾಗಾಗಿ ಇದು ಒಂದು ಅವಶ್ಯವಾಗಿ ನಮ್ಮ ಜನಪ್ರತಿನಿಧಿಗಳು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತೇನೆ. ಅದ್ರ ಜೊತೆಗೆ ಜನರಿಗೆ ಸಂಬಂಧಪಟ್ಟಂಗೆ ಈ ಮೂಲಭೂತ ಸೌಕರ್ಯಗಳು ಇರ್ಬೋದು, ಆ ನಿಟ್ಟಿನಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳು ಮುಂದಿನ ದಿನದಲ್ಲಿ ಶಿರಸಿಯಲ್ಲಿ ಕಾಣಬೇಕು ಅಂತ ನೀವು ಬಯಸ್ತೀರಿ? ಅದು ಕೆಲವೊಂದು ರಸ್ತೆಗಳು ಸಣ್ಣ ಸಣ್ಣ ನಮ್ಮ ಸಿಟಿಯಲ್ಲಿ ಅವರು ಈಗ ಬರೀ ಡ್ರೈನ್ ಮಾಡಿ ಬಿಟ್ಬಿಡ್ತಾರೆ. ಆಗ ಇರೋದೇ ಮೊದಲೇ ರೋಡ್ ಸಣ್ಣದು. ಅವಾಗ ಅವರು ಈ ಕಡೆ ಆ ಕಡೆಗೆಲ್ಲ ಅತಿಕ್ರಮಣ ಮಾಡ್ಕೊಂಡಿರ್ತಾರೆ. ಅದನ್ನೆಲ್ಲ ಈಗ ಮನೆ ಕಾಂಪೌಂಡ್ ಹೊಡೆದು ಗೋಡೆ ಹೊಡೆದು ಎಲ್ಲ ಮಾಡ್ಲಿಕ್ಕೆ ಬರುವುದಿಲ್ಲ. ಈಗ ಅವರು ನನ್ನ ಅನಿಸಿಕೆ ಪ್ರಕಾರ ಡ್ರೈನ್ ಮಾಡಿ ಅದರ ಮೇಲ್ಗಡೆಗೆ ಡ್ರೈನ್ ಸೀಲ್ ಹಾಕಿದರೆ ಈ 2 ಗಾಡಿಗಳು ಪಾಸ್ ಆಗ್ತದೆ. ಬರೇ ಒಂದು ಡ್ರೈನ್ ಮಾಡಿಬಿಟ್ರೆ ಗಾಡಿಗಳೇ ಪಾಸ್ ಆಗುವುದಿಲ್ಲ. ದೊಡ್ಡ ಸಮಸ್ಯೆ ಇರುವುದೇ ಶಿರಸಿಯಲ್ಲಿ ಅದು. ಇವರು ಡ್ರೈನ್ ಒಂದೇ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಡ್ರೈನ್ ಸೀಲ್ ಮಾಡಿದಾಗ ಈ 2 ಕಾರುಗಳು ಪಾಸ್ ಆಗ್ತದೆ. ಮತ್ತು ಸಾಮಾನ್ಯವಾಗಿ ಸ್ವಲ್ಪ ಜನ ಕಾರ್ ರಾತ್ರಿ ಪಾರ್ಕಿಂಗ್ ಹೊರಗಡೆಗೆ ಮಾಡ್ತಾರೆ. ಅವಾಗ ಡ್ರೈನ್ ಸೀಲ್ ಇಲ್ಲ ಅಂದರೆ ಈ ರೋಡ್ಗಳು ಪೂರಾ ಅತಿಕ್ರಮಣ ಆಗಿಬಿಡ್ತದೆ. 2 ಗಾಡಿ ಪಾಸ್ ಆಗೋದಿಲ್ಲ. ಇದು ದೊಡ್ಡ ಸಮಸ್ಯೆ. ಈಗ ಇವ್ರು ಡ್ರೈನ್ ಮಾಡಬೇಕಾದ್ರೆ ಇವರು ವಿತ್ ಡ್ರೈನ್ ಸೀಲೇ ಮಾಡಬೇಕು ಅಂಥೇಳಿ ನನ್ನ ಅಭಿಪ್ರಾಯ. ಆಗ ಈ ರೋಡ್ಗಳು ಅಗಲ ಆಗ್ಬಿಟ್ಟಂಗೆ ಆಗ್ಬಿಡ್ತದೆ. ಎನ್ಕ್ರೋಚ್ಮೆಂಟ್ ಮಾಡಿದವ್ರದ್ದು ಅವ್ರದ್ದು ಹೊಡೆಯೋದು, ಇದು ಮನೆ ಹೊಡೆಯೋದು, ಗೋಡೆ ಹೊಡೆಯೋದು, ಕಾಂಪೌಂಡ್ ಹೊಡೆಯೋದುಕ್ಕಿಂತನೂ ನಾವು ಡ್ರೈನ್ ಸೀಲ್ ಹಾಕ್ಬಿಟ್ರೆ ಸದ್ಯ ಸಮಸ್ಯೆಗಳು ಪರಿಹಾರ ಆಗ್ತದೆ. ಹಾಗಾಗಿ ಇವರು ಪ್ರತಿಯೊಂದು ಡ್ರೈನು ಸೀಲ್ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈ ಶಿರಸಿಯಲ್ಲಿ ಪ್ರಧಾನವಾಗಿ CP ಬಜಾರ್ ಇರ್ಬೋದು ಅಥವಾ ನಟರಾಜು ರಸ್ತೆ ಇರ್ಬೋದು, ಅಂದರೆ ಇದು ಹೆಚ್ಚಿನ ವ್ಯಾಪಾರ ಇರುವಂಥ ಮತ್ತು ಜನಸಂದಣಿ ಇರುವಂಥ ಪ್ರದೇಶ. ಈ ಒಂದು ಭಾಗನೇ ಅತ್ಯಂತ ಕಿರಿದಾದ ರಸ್ತೆಯನ್ನು ಹೊಂದಿದೆ. ಹೌದು. ಅದಕ್ಕೆ ನಮ್ಮ ಜನಪ್ರತಿನಿಧಿಗಳು ಅದನ್ನು ರೋಡನ್ನು ಮಿನಿಮಮ್ 30 ಫುಟ್ ಆದರೂ ಮಾಡಬೇಕು. ಈಗ ನಟರಾಜ್ ರೋಡಿಗೆ ಒಂದು ಬೈಕ್ ಇಟ್ಟರೆ ಇನ್ನೊಂದು ಕಾರ್ ಪಾಸ್ ಆಗೋದಿಲ್ಲ, ಅಂಥ ಪರಿಸ್ಥಿತಿ. ಒಂದು ಕಾರ್ ನಿಲ್ಲಿಸಿದ್ರೆ ಸಾಕು, ಎಲ್ಲ ಕಾರ್ಗಳು ನಿಂತುಕೊಳ್ಳೋದೇ. ಹಾಗಾದರೆ ವ್ಯಾಪಾರಸ್ಥರು ವ್ಯಾಪಾರ ಮಾಡಬೇಕು, ತಿರುಗಾಡೋರು ತಿರುಗಾಡಬೇಕು. ಈಗ ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ರೆ ಏನು ಮಾಡೋದು? ಅವ್ರಿಗೆ ಪಾರ್ಕಿಂಗೇ ಇಲ್ಲ. ಈಗ ನಾನೊಂದು ಶಾಪ್ ಮಾಡ್ತೇನೆ, ಪಾರ್ಕಿಂಗ್ ಇಲ್ಲ. ಹಾಗಾಗಿ ಅವು ರೋಡ್ಗಳು 30 ಫುಟ್ ಅಗಲ ಮಾಡಿ ಒಂದು ಸಲ ಮಾಡಿದ್ರೆ ಒಳ್ಳೆಯದು. CP ಬಜಾರ್ ಇರ್ಬೋದು, ನಟರಾಜ್ ರೋಡ್ ಇರ್ಬೋದು, ಅವ್ರಿಗೆ ಪಾರ್ಕಿಂಗೇ ಇಲ್ಲ. ಈಗ ಸ್ವಲ್ಪ CP ಬಜಾರಿಗೆ ಸ್ವಲ್ಪ ಸಮಸ್ಯೆ ಪರಿಹಾರ ಆಗಿದೆ, ಆದರೆ ನಟರಾಜ್ ರೋಡಿಗಂತೂ ಪರಿಹಾರನೇ ಇಲ್ಲ. ಆ ಪರಿಸ್ಥಿತಿ ಎಲ್ಲರಿಗೂ ಈ ಸಮಸ್ಯೆ. ಈ ವ್ಯಾಪಾರಸ್ಥರಿಗಂತೂ ತುಂಬ ಸಮಸ್ಯೆ, ವ್ಯಾಪಾರ ಮಾಡಲಿಕ್ಕೆ ಹೋದವರಿಗೂ ಈ ಸಮಸ್ಯೆ. ನಾನು ಒಬ್ಬಂದಲ್ಲ, ಇಡೀ ಶಿರಸಿ ಊರಿನ ಜನರ ಸಮಸ್ಯೆ ಇದು ಅಂತ ನನ್ನ ಭಾವನೆ. ಸರಿಗ ತಾವು ಕಳೆದ ಒಂದು 38 ವರ್ಷಗಳಿಂದ ಶಿರಸಿಯಲ್ಲಿ ಕಾಮಧೇನು ಜ್ಯುವೆಲ್ಲರಿ ಅಂಗಡಿ ಮೂಲಕ ಬೆಳ್ಳಿ ಬಂಗಾರದ ವರ್ತಕರಾಗಿದ್ದೀರಿ. ಜೊತೆಗೆ ಒಂದು ಅತ್ಯುತ್ತಮ ರೀತಿಯಲ್ಲಿ ಜನರಿಗೆ ಗುಣಮಟ್ಟದ ಸೇವೆ ನೀಡ್ತಾ ಇದ್ದೀರಿ. ಹೌದು. ಹಾಗೆ ಈ ಬೆಳ್ಳಿ ಮತ್ತು ಬಂಗಾರದ ಖರೀದಿ ಬಗ್ಗೆ ಅಥವಾ ಬಂಗಾರದ ಬಗ್ಗೆ ಗ್ರಾಹಕರಿಗೆ, ಅಂದರೆ ನಿಮ್ಮ ಕಸ್ಟಮರ್ ಇರ್ಬೋದು, ಈ ಥರ ನಮ್ಮ ವಿಶ್ವಾಂಬರ ಟಿವಿ ವೀಕ್ಷಕರು ಇರ್ಬೋದು, ಏನು ಹೇಳಲಿಕ್ಕೆ ಬಯಸ್ತೀವಿ? ರೇಟಿನ ಏರುಪೇರು ಬಗ್ಗೆ ಆಗಿರ್ಬೋದು ಅಥವಾ ಇನ್ನಿತರ ಸಂಗತಿಗಳ ಬಗ್ಗೆ. ಈಗ ರೇಟಿನ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ಮೊನ್ನೆ ಸೆಂಟ್ರಲ್ ಗೌರ್ಮೆಂಟ್ನ ಕಸ್ಟಮ್ಸ್ ಡ್ಯೂಟಿಯನ್ನು ಕಡಿಮೆ ಮಾಡಿದರು. ಆವಾಗ ರೇಟ್ ಕಡಿಮೆನೇ ಇತ್ತು, ಇನ್ನೂ ಕಡಿಮೆ ಆಯಿತು. 73 ಇರೋದು 69ಕ್ಕೆ ಹೋಯಿತು. ಇವಾಗ ನೋಡಿದ್ರೆ ಮತ್ತೆ ವಾಪಸ್ 76ಕ್ಕೆ ಬಂದಿದೆ.
ಇದು ರೇಟ್ ಅವ್ರು ಎಕ್ಸೈಸ್ ಡ್ಯೂಟಿಯನ್ನು ಡೌನ್ ಮಾಡಿದ್ರು ಬಿಟ್ಟರೆ ಗೋಲ್ಡ್ ರೇಟ್ ಏನೂ ಕಡಿಮೆ ಆಗಲಿಲ್ಲ, ಮೊದಲಿಗಿಂತನೂ ಜಾಸ್ತಿ ಆಗಿದೆ. ಹಾಗಂತೇಳಿ ಬಿಸ್ನೆಸ್ಸಿಗೂ ಅಂಥದ್ದೇನು ಹೊಡೆತ ಬರುವುದಿಲ್ಲ. ಬಿಸ್ನೆಸ್ ಆಗೋದು ಹಾಗೆ ಆಗ್ತದೆ. ವ್ಯಾಪಾರಿಗಳಿಗೆ ಈಗ ಜನರ ಹತ್ರನೂ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಿರೋದಕ್ಕೆ, ಬಿಸ್ನೆಸ್ಗಳು ಗೋಲ್ಡ್ ವ್ಯಾಲ್ಯೂನೂ ಜಾಸ್ತಿ ಆಗಿರೋದಕ್ಕೆ ವ್ಯಾಪಾರಗಳು ಹಾಗೆ ಆಗ್ತವೆ. ಆದರೆ ಈಗ ಕೊಡೋರಿಗೆ ಭಾಳ ಲಾಭ ಆಗ್ತದೆ. ಕಡಿಮೆ ರೇಟ್ನಲ್ಲಿ ತೊಗೊಂಡಿರ್ತವೆ, ಅವಶ್ಯಕತೆ ಇದ್ದವ್ರು ಮಾರ್ತಾರೆ, ಜಾಸ್ತಿ ದುಡ್ಡಿದ್ದವ್ರು ಪರ್ಚೇಸ್ ಮಾಡ್ತಾರೆ. ಇನ್ನೊಂದು ಏನು ಅಂದರೆ, ಈಗ ಲ್ಯಾಂಡ್ ವ್ಯಾಲ್ಯೂ ಹೇಗೆ ಜಂಪ್ ಆಗ್ತದೆಯೋ ಹಾಗೆ ಗೋಲ್ಡ್ ವ್ಯಾಲ್ಯೂನು ಜಂಪ್ ಆಗಿ ಆಗ್ತಾನೇ ಇದೆ. ಯಾಕಂದರೆ ನಮ್ಮದು ಇಂಡಿಯನ್ ಇಲ್ಲಿ ಆಲ್ ಓವರ್ ವರ್ಲ್ಡ್ನಲ್ಲಿ ಒಂದು 500 ರೂಪಾಯಿದು ಒಂದು ನೋಟ್ ಪ್ರಿಂಟ್ ಮಾಡಬೇಕು ಅಂದ್ರೂ ಅವ್ರು ಗೋಲ್ಡನ್ನು ರಿಸರ್ವ್ ಇಟ್ಟೇ ಮಾಡಬೇಕಾಗ್ತದೆ ರಿಸರ್ವ್ ಬ್ಯಾಂಕ್ನವ್ರು. ಹಾಗೆ ಬೇಕಾಬಿಟ್ಟು ನೋಟ್ ಪ್ರಿಂಟ್ ಮಾಡಲಿಕ್ಕೆ ಬರೋದೇ ಇಲ್ಲ. ಹಾಗಾಗಿ ಗೋಲ್ಡ್ ಪ್ರೈಸ್ ಇನ್ನೂ ಯಾವಾಗಲೂ ನಿಮ್ಗೆ ಡೌನ್ ಬರೋದೇ ಇಲ್ಲ, ಚಾನ್ಸೇ ಇಲ್ಲ. ಇದು ನನ್ನ ಅನಿಸಿಕೆ. ಡೌನ್ ಅಂತೂ ಬರೋದಿಲ್ಲ, ಆಲ್ ಓವರ್ ವರ್ಲ್ಡ್ನಲ್ಲಿ ಡೌನ್ ಅಂತೂ ಬರೋದಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಉಂಟು. ಲ್ಯಾಂಡ್ ವ್ಯಾಲ್ಯೂ ಹೇಗೆ ಜಾಸ್ತಿ ಆಗುತ್ತೋ ಆ ಗೋಲ್ಡ್ ವ್ಯಾಲ್ಯೂನೂ ಜಾಸ್ತಿ ಆಗ್ತದೆ. ನಂತರ ಒಂದು ವಾರ ಆದರೂ ಜಂಪ್ ಆಗ್ತದೆ, ಸೈಕ್ಲೋನ್ ಬಂದರೂ ಜಂಪ್ ಆಗ್ತದೆ, ಅರ್ಥಕ್ವೇಕ್ ಆದ್ರೂ ಗೋಲ್ಡ್ ರೇಟ್ ಜಂಪ್ ಆಗ್ತದೆ. ಈಗ ಯಾವುದಕ್ಕಾದ್ರೂ ಗೋಲ್ಡ್ ರೇಟೇ ಜಂಪ್ ಆಗ್ತದೆ ಬಿಟ್ಟರೆ ಮತ್ತೆ ಏನು ಯಾವುದು ಜಂಪ್ ಆಗೋದಿಲ್ಲ. ಲ್ಯಾಂಡ್ ವ್ಯಾಲ್ಯೂ, ಗೋಲ್ಡ್ ವ್ಯಾಲ್ಯೂ. ಹಾಗಾಗಿ ಇದನ್ನು ಡೌನ್ ಫಾಲ್ ಬರೋದು ಭಾಳ ಕಡಿಮೆ. ನನ್ನ ಅನಿಸಿಕೆ ಪ್ರಕಾರ ಯಾವಾಗಲೂ ರೇಟ್ ಡೌನ್ ಬರುವುದಿಲ್ಲ ಅಂತ ನನ್ನ ಅನಿಸಿಕೆ. ಸರಿ, ಗುಣಮಟ್ಟದ ಬಂಗಾರದ ಗುಣಮಟ್ಟ ಅಥವಾ ಬೆಳ್ಳಿ ಅಥವಾ ಬಂಗಾರದ ಸಂಬಂಧಪಟ್ಟ ಹಾಗೆ ಗುಣಮಟ್ಟದ ದೃಷ್ಟಿಯಲ್ಲಿ ಗ್ರಾಹಕರು ಯಾವ ರೀತಿ ಒಂದು ಸುರಕ್ಷತೆ ಅಥವಾ ಜಾಗೃತಿ ಕ್ರಮವನ್ನು ಅನುಸರಿಸಬೇಕು? ಈಗ ನೀವು ಗುಣಮಟ್ಟ ಅಂತ ಕೇಳಿದವಾಗ ಈ ಸಾಮಾನ್ಯವಾಗಿ ಒಂದು 25-30 ವರ್ಷದ ಹಿಂದೆ ಅವಾಗ ಸಾದಾ ಬಂಗಾರ ಅಂತಿತ್ತು. ನಮಗೆ ಗುಣಮಟ್ಟ ಕೊಡಲಿಕ್ಕೆ ಕಷ್ಟ ಇತ್ತು, ಬರುವುದಿಲ್ಲಾಗಿತ್ತು. ಯಾಕಂದರೆ ನಾವು ಸೋಲ್ಡ್ರಿಂಗ್ ಮಾಡಬೇಕಾದ್ರೆ ಮಿಕ್ಸ್ ಮಾಡಬೇಕಿತ್ತು. ಆದರೆ ಇವಾಗ ಏನಾಗಿದೆ ಅಂತಂದರೆ ಜಿಂಕ್ ಅಂತ ಒಂದು ಬಂದಿದೆ. ಅದಕ್ಕೆ 916 ಗೋಲ್ಡನ್ನೇ ನಾವು ಈಗ ಜಿಂಕನ್ನು ವೆಲ್ಡ್ ಏನು ಉಂಟು ಅದು ಜಿಂಕಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈಗ ಎಲ್ಲರೂ 916 ಗೋಲ್ಡನ್ನೇ ಯೂಸ್ ಮಾಡಬೇಕು ಅಥವಾ ಪರ್ಚೇಸ್ ಮಾಡಬೇಕು. ಇವು ಆಲ್ ಓವರ್ ವರ್ಲ್ಡ್ನಲ್ಲಿ ನಡೀತಾ ಇರೋದೇ 916. ಸಾದಾ ಬಂಗಾರ ಅಥವಾ KDM ಬಂಗಾರ ಇದು ಯಾವುದೂ ನಡೆಯುವುದಿಲ್ಲ. KDM ಬಂಗಾರ ಅಂದರೆ ಏನು ಅಂದರೆ ಅದಕ್ಕೆ ಪರ್ಸೆಂಟೇಜ್ ಇರುವುದಿಲ್ಲ. ಆದರೆ 916 ಅಂದರೆ ಏನು ಅಂದರೆ 916% ಗೋಲ್ಡ್. ಹಾಗಾಗಿ ನೀವು ಪರ್ಚೇಸ್ ಮಾಡೋರು 916 ಗೋಲ್ಡನ್ನೇ ಪರ್ಚೇಸ್ ಮಾಡಬೇಕು. ಆವಾಗ ನಿಮ್ಗೆ ರೀಸೇಲ್ ವ್ಯಾಲ್ಯೂ 916 ವ್ಯಾಲ್ಯೂ ಸಿಗ್ತದೆ. ಅದನ್ನೇ ನೀವು KDM ಅಂತ ಮಾಡಿದರೆ ಅದು ಎಷ್ಟು ಬೇಕಾದರೂ ಸಿಗ್ಬೋದು. KDM ಅಂದರೆ ಅದು ಪರ್ಸೆಂಟೇಜ್ ಇಲ್ಲ. ಈಗ ನಂದು 85% ಇರ್ಬೋದು, ನಿಮ್ಮದು 80 ಇರ್ಬೋದು, ಮತ್ತೊಬ್ಬರು 75% ಇರ್ಬೋದು. ಅದು ಯಾವುದಕ್ಕಿದ್ರೂ ಅದು KDM. 75% KDM, 90% KDM, 80% KDM. ಅದು ಏನು ಬೇಕಾದ್ರೂ ಒಂದು KDM ಅಂದರೆ ಅದು ಪರ್ಸೆಂಟೇಜ್ ಅಲ್ಲ. 916 ಗೋಲ್ಡ್ ಅಂದರೆ 916% ಗೋಲ್ಡ್. ಸೊ ನೀವು ಪರ್ಚೇಸ್ ಮಾಡೋ ಕಂಪಲ್ಸರಿಯಾಗಿ 916 ಗೋಲ್ಡನ್ನೇ ಪರ್ಚೇಸ್ ಮಾಡಬೇಕು. ನಿಮಗೆ ರೀಸೇಲ್ ವ್ಯಾಲ್ಯೂ ತುಂಬ ಚೆನ್ನಾಗಿ ಸಿಗ್ತದೆ. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಪ್ರೋತ್ಸಾಹ ಮಾಡುವುದು ಪುಣ್ಯದ ಕೆಲಸವಾಗಿದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೂ ಸಹ ತಮ್ಮ ಪರಿಶ್ರಮದ ಕಾರಣಕ್ಕೆ ಪುರಸ್ಕಾರ ಸ್ವೀಕರಿಸುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಅನಂತಮೂರ್ತಿ ಸೇವಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದರು. ಅವರು ಶಿರಸಿಯ ಪೂಗಾ ಭವನದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕಿಯರ ನಿರಂತರ ಸಹಾಯವಾಣಿ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಶೈಕ್ಷಣಿಕವಾಗಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿರುವ ವಿಶ್ವನಾಥ ಗೌಡ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು. ಮನುಷ್ಯ ಬದುಕಿದ್ದಾಗ ಮಾತ್ರ ಆತನ ಹೆಸರಿಗೆ ಬೆಲೆ. ನಮ್ಮ ಸಾವಿನ ನಂತರ ನಮ್ಮ ಶವವನ್ನು ಮೃತ ಶರೀರ ಎನ್ನುತ್ತಾರೆಯೇ ಹೊರತು ಯಾರೂ ಹೆಸರಿನಿಂದ ಗುರುತಿಸುವುದಿಲ್ಲ. ಬದುಕಿರುವಷ್ಟು ದಿನ ಸಮಾಜದ ಹಿತ ಕಾರ್ಯಕ್ಕಾಗಿ ನಮ್ಮ ಜೀವನದ ಸಮಯವನ್ನು ಮೀಸಲಿಡಬೇಕೆಂದು ಅವರು ಕರೆ ನೀಡಿದರು. ಎರಡನೇದು ಸಮಾಜದ ವಿವಿಧ ಕ್ಷೇತ್ರದ ಸಾಧನೆಗೆ ಸನ್ಮಾನ ಮಾಡ್ತಾ ಕಾಣ್ತೇವೆ. ಗಾಂಧಿಗಳು ಎಲ್ಲರೂ ಕೂಡಿಸಿ ಅವರು ಸಂಸ್ಥೆಯಿಂದ ಹಣವನ್ನು ಹಾಕಿ ಎಷ್ಟೋ ಲಕ್ಷಾಂತರ ಕುಟುಂಬಗಳಿಗೆ ಅವರು ಚೀಟಿಗಳನ್ನು ಕೊಡುವಂಥದ್ದು, ಬಟ್ಟೆ ಕೊಡುವಂಥದ್ದು, ಅಕ್ಕಿ ಕೊಡುವಂಥದ್ದು, ಹೀಗೆ ಎಲ್ಲರಿಗೂ ಕೂಡ ಸಮಸ್ಯೆ ಏನಿದೆಯೋ ಅದನ್ನು ಕೊಡ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಮನುವಿಕಾಸ್ ಸಂಸ್ಥೆ ಮುಖ್ಯಸ್ಥ ಗಣಪತಿ ಭಟ್ಟ, ಖ್ಯಾತ ಅಡಿಕೆ ವ್ಯಾಪಾರಸ್ಥ ಲೋಕೇಶ್ ಹೆಗಡೆ,
ಮಾಜಿ ನಗರಸಭೆ ಸದಸ್ಯ ಮಹಾದೇವ್ ಚಲುವಾದಿ, ಪ್ರಕಾಶ್ ಪಾಲನ್ಕರ್ ಸೇರಿದಂತೆ ಇನ್ನಿತರು ಇದ್ದರು. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ 104ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಶಿರಸಿಯ ಪ್ರಧಾನ ಕಚೇರಿಯಲ್ಲಿ ಬ್ಯಾಂಕಿನ ಅಧ್ಯಕ್ಷ ಹಾಲಿ ಶಾಸಕ ಶಿವರಾಮ್ ಹೆಬ್ಬಾರ್ ನೇತೃತ್ವದಲ್ಲಿ ನೆರವೇರಿತು. ಪ್ರಾಥಮಿಕ ಸಹಕಾರಿ ಸಂಘಗಳ ಮೂಲಕ ಕೃಷಿಯೇತರ ಸಾಲ ನೀಡುವ ಬಡ್ಡಿ ದರದಲ್ಲಿ ಕನಿಷ್ಠ 1% ಇಳಿಕೆ ಮಾಡಿದರೆ ಅನುಕೂಲವಾಗುತ್ತದೆ. ಇದರಿಂದ ಸಂಘಗಳ ಆರ್ಥಿಕ ಶಕ್ತಿ ಹೆಚ್ಚಾಗಲಿದೆ ಎಂದು ಸಹಕಾರಿ ಸಂಘಗಳ ಪ್ರತಿನಿಧಿಗಳು ಆಗ್ರಹಿಸಿದರು. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನ ನಗರದ ಪ್ರಧಾನ ಶಾಖೆಯಲ್ಲಿ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷತೆಯಲ್ಲಿ ನಡೆದ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಪ್ರಾಥಮಿಕ ಸಹಕಾರಿ ಸಂಘಗಳ ಪ್ರತಿನಿಧಿಗಳು ಒತ್ತಾಯಿಸಿದರು. ಕೇಂದ್ರ ಸರ್ಕಾರ ನಿನ್ನೆ 75,000 ಟನ್ ಹಸಿ ಅಡಿಕೆಯನ್ನು ಆಮದು ಮಾಡಿಕೊಳ್ಳಿಕ್ಕೆ ನಿನ್ನೆ ಅನುಮತಿ ಕೊಟ್ಟು, ಅದಕ್ಕೂ ರೈತ ಹಿತದೃಷ್ಟಿ ನಾವು ಸಂಘಟಿತ ಆಗಲೇಬೇಕಂತ ಕಾಲ ಇಟ್ಟಿದ್ದೇವೆ. ಪಕ್ಷಾತೀತವಾಗಿ ನಾವು ಪಕ್ಷ ಕಿತ್ತು ಹೇಳ್ತಾ ಇಲ್ಲ, ಯಾವುದೇ ರಾಜಕೀಯ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಎಲ್ಲ ರಾಜಕೀಯ ಪಕ್ಷದಲ್ಲಿ ವಿರೋಧ ಮಾಡ್ತಕ್ಕಂಥವ್ರು ಇದ್ದಾರೆ. ನಿನ್ನೆ ಬೆಳಿಗ್ಗೆ ವಿಧಾನಸಭೆ ನಡೆಸ್ತಕ್ಕ ಕಸ್ತೂರಿ ರಂಗನ್ ವರದಿಗಳ ಚರ್ಚೆಗಳನ್ನಲ್ಲ, ಬಹುತೇಕ ಕಾಂಗ್ರೆಸ್ನ ಮಂತ್ರಿಗಳು ಬಿಜೆಪಿ ಸಾರ್ವಜನಿಕರಿಗೆ ನೆರವಾಗುವ ನಿಟ್ಟಿನಲ್ಲಿ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಸೆಪ್ಟೆಂಬರ್ 24ರಂದು ಮಂಗಳವಾರ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ಕ್ವಾಡ್ವೇ ಸಂಸ್ಥೆಯ ಮುಖ್ಯಸ್ಥ ವೆಂಕಟೇಶ್ ನಾಯ್ಕ್ ಹೇಳಿದರು. ಸಾರ್ವಜನಿಕರಿಗೆ ನೆರವಾಗುವ ನಿಟ್ಟಿನಲ್ಲಿ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಎಂದು ಆಯೋಜಕ ಸಂಸ್ಥೆ ಸ್ಕ್ವಾಡ್ವೇಸ್ ಮುಖ್ಯಸ್ಥ ಡಾಕ್ಟರ್ ವೆಂಕಟೇಶ್ ನಾಯ್ಕ ಹೇಳಿದರು. ಸಾರ್ವಜನಿಕರಲ್ಲಿ ಆರೋಗ್ಯದ ಅರಿವು ಹಾಗೂ ವೈದ್ಯಕೀಯ ಸೇವೆ ಒದಗಿಸುವ ಆಶಯದಲ್ಲಿ ಸ್ಕ್ವಾಡ್ವೇಸ್ ರೋಟರಿ ಕ್ಲಬ್, ದೇಸಾಯಿ ಫೌಂಡೇಶನ್, IMA ಶಿರ್ಸಿ ಹಾಗೂ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಸಹಕಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ರೋಟರಿ ಅಧ್ಯಕ್ಷೆ ಡಾಕ್ಟರ್ ಸುಮನ್ ಹೆಗಡೆ ಜನರಿಗೆ ಅನುಕೂಲ ಆಗಲಿದೆ ಎಂದು ಆಯೋಜಿಸಲಾಗಿದೆ. ತಜ್ಞ ವೈದ್ಯರ ಲಭ್ಯತೆ ಕೂಡ ಮಹತ್ವವಾಗಿದೆ ಎಂದರು. ಬಡವರು, ನೆರೆಗತಿಗಳು ಮತ್ತು ಸಮಸ್ಯೆಗೆ ಒಳಗಾಗುವುದು ಮತ್ತು ಸಮಸ್ಯೆ ಪರಿವೇ ಇಲ್ಲದೆ ಹಲವಾರು ದೈಹಿಕ ಸಮಸ್ಯೆಗಳನ್ನು ಬಳಲ್ತಾ ಇರೋರಿಗಾಗಿ ನಾವು ಪ್ರತಿ ವರ್ಷದ ಹಾಗೆ ಈ ವರ್ಷ ಸ್ಕ್ವಾಡ್ವೇಸ್ ಸಂಸ್ಥೆ, ರೋಟರಿ ಕ್ಲಬ್ ಶಿರ್ಸಿ ಹಾಗೂ ದೇಸಾಯಿ ಫೌಂಡೇಶನ್ ಗುಜರಾತ್, IMA ಶಿರ್ಸಿ ಹಾಗೂ ನಾರಾಯಣ ವಿದ್ಯಾಲಯ ಶಿವಮೊಗ್ಗ, ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಶಿವಮೊಗ್ಗ ಇದರ ಸಂಯೋಗದಲ್ಲಿ ಬರುವ 24ನೇ ತಾರೀಕು ಸೆಪ್ಟೆಂಬರ್ 24ನೇ ತಾರೀಕಂದು ರಾಘವೇಂದ್ರ ಸಭಾ ಭವನದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಎಲ್ಲರ ಸಹಯೋಗದಲ್ಲಿ ನಡೆಸ್ತಾ ಇದ್ದೇವೆ. ಎಲ್ಲರೂ ಸೇರಿ ಬೃಹತ್ ಆರೋಗ್ಯ ಶಿಬಿರ ಮೆಗಾ ಹೆಲ್ತ್ ಚೆಕಪ್ ಕ್ಯಾಂಪ್ ನಡೀತಾ ಇದೆ. ಕುಮಟಾ ತಾಲೂಕಿನ ವಾಲಗಳ್ಳಿ ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸಭಾಭವನದಲ್ಲಿ ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಪಿಂಚಣಿ ದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ತಹಶೀಲ್ದಾರ ಸತೀಶ್ ಗೌಡ ಮಾತನಾಡಿ, ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆಗಳಿಗೆ ಸಂಬಂಧಿಸಿದಂತೆ ಪಿಂಚಣಿದಾರರು ತಮ್ಮ ಕುಂದುಕೊರತೆಗಳನ್ನು ನೋಂದಾಯಿಸಲು ಮತ್ತು ಪಿಂಚಣಿ ಕುರಿತಾದ ಮಾಹಿತಿ ಪಡೆಯಲು ಹಾಗೂ ಹಂಚಿಕೊಳ್ಳಲು ಪರಸ್ಪರ ಭೇಟಿಯಾಗುವ ಉದ್ದೇಶದಿಂದ ಕಂದಾಯ ಇಲಾಖೆ ಪ್ರತಿ ತ್ರೈಮಾಸಿಕದಲ್ಲಿ ಒಂದು ಬಾರಿ ಪಿಂಚಣಿ ದಿನವನ್ನು ನಗರ, ಪಟ್ಟಣ ಹಾಗೂ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಯೋಜಿಸಲು ತಿಳಿಸಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಭಟ್ಕಳ ತಾಲೂಕು ಕಚೇರಿಗಳಲ್ಲಿ ಹಲವು ವರ್ಷಗಳಿಂದ ವರ್ಗಾವಣೆಯಾಗದೆ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳನ್ನು ವರ್ಗಾಯಿಸುವಂತೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮತ್ತು ಅಹೋರಾತ್ರಿ ಧರಣಿಯು ಭಟ್ಕಳದ ಹಳೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಡೀತಾ ಇದೆ. ಭಟ್ಕಳ ತಾಲೂಕು ಕಚೇರಿಗಳಲ್ಲಿ ಹಲವು ವರ್ಷಗಳಿಂದ ವರ್ಗಾವಣೆಯಾಗದೆ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳನ್ನು ವರ್ಗಾಯಿಸುವಂತೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ, ಉತ್ತರ ಕನ್ನಡ ಮತ್ತು ಭಟ್ಕಳ ಘಟಕ ವತಿಯಿಂದ ಅನಿರ್ದಿಷ್ಟಾವಧಿ ಮತ್ತು ಅಹೋರಾತ್ರಿ ಧರಣಿಯನ್ನು ಭಟ್ಕಳದ ಹಳೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆಸಲಾಗುತ್ತಿತ್ತು. ಶುಕ್ರವಾರದಂದು ಭಟ್ಕಳ ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನಾ ಎನ್ ಮತ್ತು ಭಟ್ಕಳ ತಹಶೀಲ್ದಾರ ನಾಗರಾಜ್ ನಾಯ್ಕಟ್ ಪ್ರತಿಭಟನಾ ನಿರತ ಸ್ಥಳಕ್ಕೆ ಆಗಮಿಸಿ ವರ್ಗಾವಣೆ ವಿಚಾರವಾಗಿ ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಲಾಗಿದ್ದು, ಸರ್ಕಾರದ ಗಮನಕ್ಕೂ ತರುವುದಾಗಿ ಕಾಲಾವಕಾಶ ಕೇಳಿ ಪ್ರತಿಭಟನೆಗೆ ಕೈ ಬಿಡುವಂತೆ ಮನವಿ ಮಾಡಿದರು. ಯಲ್ಲಾಪುರ ಪಟ್ಟಣದ LSMP ಸಹಕಾರ ಸಂಘವು 75ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರ ಹಾಗೂ ಗ್ರಾಹಕರ ಅನುಕೂಲಕ್ಕಾಗಿ ಸಂಘದಿಂದ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಎಂದು ಸಂಘದ ಅಧ್ಯಕ್ಷ ನಾಗರಾಜ್ ಕೌಡಿಕೆರೆ ಹೇಳಿದ್ದಾರೆ. ಯಲ್ಲಾಪುರ ಪಟ್ಟಣದ ಯಲ್ಲಾಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘವು 74 ವಸಂತಗಳನ್ನು ಪೂರೈಸಿ 75ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಂಘದಿಂದ ಇನ್ನಷ್ಟು ಹೊಸ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಯೋಚಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ನಾಗರಾಜ್ ಕವಡಿಕೇರಿ ಹೇಳಿದರು. ಕದಂಬ ಫೌಂಡೇಶನ್ ಆಶ್ರಯದಲ್ಲಿ
ಮಂಗಳೂರಿನ KS ಹೆಗಡೆ ಆಸ್ಪತ್ರೆಯ ಖ್ಯಾತ ವೈದ್ಯರಿಂದ ರವಿವಾರ ಯಲ್ಲಾಪುರ ಪಟ್ಟಣದ YTSS ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಬೃಹತ್ ಉಚಿತ ವೈದ್ಯಕೀಯ ಆರೋಗ್ಯ ಶಿಬಿರ ನಡೆಯಿತು. ಕದಂಬ ಫೌಂಡೇಶನ್ ಆಶ್ರಯದಲ್ಲಿ ಮಂಗಳೂರಿನ KS ಹೆಗಡೆ ಆಸ್ಪತ್ರೆಯ ಖ್ಯಾತ ತಜ್ಞ ವೈದ್ಯರಿಂದ ರವಿವಾರ ಯಲ್ಲಾಪುರ ಪಟ್ಟಣದ YTSS ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಬೃಹತ್ ಉಚಿತ ವೈದ್ಯಕೀಯ ಶಿಬಿರ ನಡೆಯಿತು. ಈ ಶಿಬಿರದಲ್ಲಿ ಮಂಗಳೂರಿನ ಜಸ್ಟಿಸ್ KS ಹೆಗಡೆ ಆಸ್ಪತ್ರೆಯ ಖ್ಯಾತ ತಜ್ಞ ವೈದ್ಯರಾದ ಡಾಕ್ಟರ್ ವಿಕ್ರಮ್ ಶೆಟ್ಟಿ, ಡಾಕ್ಟರ್ ವಿನಯ್ ಕುಮಾರ್ ಸಿ ಮತ್ತು ಡಾಕ್ಟರ್ ಭಾರ್ಗವ್ ಚಕ್ರವರ್ತಿ ಭಾಗವಹಿಸಿದ್ದರು. ಇವತ್ತಿನ ನ್ಯೂಸ್ ವಿತ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಶ್ರೀ ಪ್ರಕಾಶ್ ಗಜಾನನ್ ಪಾಲಕರ್ ಇವರು ಉಪಸ್ಥಿತರಿದ್ದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿ ವಿಶ್ವಾಂಬರ ಟಿವಿ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಾಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು ಅಂತ ಕೇಳ್ಕೊತೀವಿ. ನನಗೆ ಇದು ಹೊಸ ಅನುಭವ. ಆದರೆ ಊರಿನ ಅಭಿವೃದ್ಧಿ ಹಾಗೂ ಕಾಳಜಿಯಿಂದ ನೀವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಇದು ನಿಮ್ಮ ಸ್ವಾರ್ಥ ದೃಷ್ಟಿಯಿಂದ ಇದನ್ನು ಯಾವುದೋ ನಿಮ್ಮ ಪ್ರಚಾರ ಆಗಲಿ, ನಿಮ್ಮ ಸ್ವಾರ್ಥ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇಲ್ಲ. ಇದು ನಿಮ್ಮದು ಊರಿನ ಒಂದು ಅಭಿವೃದ್ಧಿ ಆಗಬೇಕು, ಊರು ಒಂದು ಚಂದ ಕಾಣಬೇಕು, ನಮ್ಮೂರು ಅನ್ನುವಂಥ ನಿಮ್ಗೆ ಹೆಮ್ಮೆ ಇದೆ. ಆ ಹೆಮ್ಮೆಯಿಂದ ನೀವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಇದು ನಂಗೆ ತುಂಬ ಖುಷಿ ಆಯಿತು. ನಾವು ಊರಿನ ಒಂದು ಅಭಿವೃದ್ಧಿ, ನಾವು ಎಲ್ಲರೂ ಸೇರಿ ಕೈ ಜೋಡಿಸಿ ಊರಿನ ಅಭಿವೃದ್ಧಿಯನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಒಂದು ಅಭಿಪ್ರಾಯವನ್ನು ಧನ್ಯವಾದ. ವಿಶ್ವಾಂಬರ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ತುಂಬ ಧನ್ಯವಾದಗಳು. ಮತ್ತೆ ಬನ್ನಿ ಸರ್. ಥ್ಯಾಂಕ್ ಯು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.